ಮತಾಂತರಿಗಳಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಅನ್ನು ನೀಡಿದೆ. ದೇಶದ ಮತಾಂತರಿಗಳ ಎಸ್ಸಿ ಎಸ್ಟಿ ಸ್ಥಾನಮಾನ ರದ್ದಾಗುತ್ತೆ. ಹಿಂದೂ ಸಿಖ್ ಬೌದ್ಧ ಧರ್ಮವನ್ನ ಹೊರತುಪಡಿಸಿ ಬೇರೆ ಧರ್ಮಕ್ಕೆ ಮತಾಂತರ ಆದ್ರೆ ರದ್ದು ಆಗುತ್ತೆ. ಬೇರೆ ಧರ್ಮಕ್ಕೆ ಮತಾಂತರಗೊಂಡ್ರೆ ಎಸ್ಸಿ ಎಸ್ಟಿ ಸ್ಥಾನಮಾನ ಕ್ಯಾನ್ಸಲ್ ಆಗೋದು. ಬೇರೆ ಧರ್ಮ ಪ್ರತಿಪಾದಿಸುವ ವ್ಯಕ್ತಿಯನ್ನ ಪರಿಶಿಷ್ಟ ಜಾತಿಯ ಸದಸ್ಯ ಅಂತ ಪರಿಗಣಿಸಲ್ಲ. ಇನ್ನು ಮುಂದೆ ಮತಾಂತರ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ತೀರ್ಪು ಮಹತ್ವದ ಆದೇಶವನ್ನು ಹೊರಡಿಸಿದೆ. ನ್ಯಾಯಮೂರ್ತಿಗಳಾದ PK ಮಿಶ್ರಾ ಮತ್ತು ಮನಮೋಹನ್ ಪೀಠದಿಂದ ಈ ತೀರ್ಪು ಬಂದಿರೋದು. ಕ್ರಿಶ್ಚಿಯನ್ ಸೇರಿ ಇತರ ಯಾವುದೇ ಧರ್ಮಕ್ಕೆ ಮತಾಂತರಗೊಂಡರೆ ಸ್ಥಾನಮಾನ ರದ್ದಾಗುತ್ತೆ. ಮತಾಂತರಗೊಂಡ ವ್ಯಕ್ತಿಗಳು SC ಪ್ರಮಾಣ ಪತ್ರವನ್ನ ಹೊಂದಿದ್ದರೂ ಅದು ಮಾನ್ಯ ಆಗಲ್ಲ. ಕಾನೂನಿನ ಅಡಿಯಲ್ಲಿ ಸೌಲಭ್ಯಗಳನ್ನು ಪಡೆಯಲು ಸಾಧ್ಯವಿಲ್ಲ ಅಂತ ಆದೇಶವನ್ನ ಮಾಡಿದೆ. ಮತಾಂತರಿಗಳಿಗೆ ಸುಪ್ರೀಂ ಕೋರ್ಟ್ ಇದೀಗ ಬಿಗ್ ಶಾಕ್ ಅನ್ನು ನೀಡಿರೋದು. ಹಿಂದೂ ಧರ್ಮದಿಂದ ಕ್ರೈಸ್ತ ಅಥವಾ ಇತರ ವಿದೇಶಿ ಧರ್ಮಗಳಿಗೆ ಮತಾಂತರಗೊಳ್ಳುವ ವ್ಯಕ್ತಿಗಳಿಗೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪನ್ನು ನೀಡುವ ಮೂಲಕ ಶಾಕ್ ಅನ್ನು ನೀಡಿರೋದು. SC ಸ್ಥಾನಮಾನ ರದ್ದು. ಹಿಂದೂ ಸಿಖ್ ಅಥವಾ ಬೌದ್ಧ ಧರ್ಮವನ್ನು ಹೊರತುಪಡಿಸಿ ಬೇರೆ ಧರ್ಮಗಳಿಗೆ ಮತಾಂತರಗೊಂಡ ವ್ಯಕ್ತಿಗಳು ಇನ್ನು ಮುಂದೆ SC ಸ್ಥಾನಮಾನವನ್ನು ಪಡೆಯಲು ಅರ್ಹ ಆಗಿರಲ್ಲ. ಮತಾಂತರಗೊಂಡ ನಂತರ ದಲಿತರಿಗೆ ಸಿಗುವಂತಹ ಸರ್ಕಾರಿ ಮೀಸಲಾತಿ ಹಾಗೂ ಇತರ ಸೌಲಭ್ಯಗಳು ಸಂಪೂರ್ಣವಾಗಿ ರದ್ದಾಗುತ್ತೆ. ಮತಾಂತರ ಹೊಂದಿದ ವ್ಯಕ್ತಿಗಳಿಗೆ SC STಯ ದೌರ್ಜನ್ಯ ತಡೆ ಕಾಯ್ದೆ ಏನಿದೆ ಅದರ ಅಡಿ ಸಿಗುವ ಕಾನೂನು ರಕ್ಷಣೆಯು ಇನ್ನೂ ಲಭ್ಯ ಆಗುವುದಿಲ್ಲ. ನ್ಯಾಯಮೂರ್ತಿ PK ಮಿಶ್ರಾ ಮತ್ತು MV ಅಂಜರಿಯಾ ಅವರನ್ನೊಳಗೊಂಡ ಪೀಠ ಆಂಧ್ರಪ್ರದೇಶ ಹೈಕೋರ್ಟ್ ನೀಡಿದ್ದ ಈ ಹಿಂದಿನ ತೀರ್ಪನ್ನು ಕೂಡ ಎತ್ತಿ ಹಿಡಿದಿರೋದು. ಕೇವಲ ಹಿಂದೂ ಸಿಖ್ ಅಥವಾ ಬೌದ್ಧ ಧರ್ಮವನ್ನು ಪಾಲಿಸುವವರು ಮಾತ್ರ SC ಸ್ಥಾನಮಾನ ಪಡೆಯುವ ಹಕ್ಕನ್ನ ಹೊಂದಿರ್ತಾರೆ ಅಂತ ನ್ಯಾಯಾಲಯ ಸ್ಪಷ್ಟಪಡಿಸಿದೆ. ಏಕೆಂದರೆ ಮತಾಂತರಗೊಂಡವ್ರು ಏನು ಮಾಡ್ತಾರೆ ಅಂದರೆ, ಒಂದೆಡೆ ಅಲ್ಪಸಂಖ್ಯಾತ ಸೌಲಭ್ಯಗಳನ್ನು ಪಡೆದಿರ್ತಾರೆ, ಇನ್ನೊಂದೆಡೆ ದಲಿತ ಮೀಸಲಾತಿಯನ್ನು ಕೂಡ ಪಡಿತಾ ಇದ್ರು. ಇದೀಗ ಈ ಡಬಲ್ ಬೆನಿಫಿಟ್ಗೆ ಸುಪ್ರೀಂ ಕೋರ್ಟ್ ಬ್ರೇಕ್ ಹಾಕಿರೋದು. ಇನ್ನು 1950ರಲ್ಲೇ ಕೂಡ ರಾಷ್ಟ್ರಪತಿಗಳ ಆದೇಶ ಆಗಿತ್ತು, ಅದಕ್ಕೆ ಇದೀಗ ಮಾನ್ಯತೆ ಸಿಕ್ಕಿರೋದು. ಸಂವಿಧಾನದ ಆದೇಶ 1950 ಪ್ರಕಾರ ಹಿಂದೂ ಸಿಖ್ ಮತ್ತು ಬೌದ್ಧ ಧರ್ಮದ ಹೊರತಾದವರಿಗೆ SC ಸ್ಥಾನಮಾನ ಇಲ್ಲ ಎಂಬ ಮೂಲ ನಿಯಮವನ್ನೇ ನ್ಯಾಯಾಲಯ ಈಗ ಎತ್ತಿ ಹಿಡಿದಿರೋದು. ಇನ್ನು ಕ್ರೈಸ್ತ ಅಥವಾ ಇಸ್ಲಾಂ ಧರ್ಮಗಳು ನಮ್ಮಲ್ಲಿ ಜಾತಿ ವ್ಯವಸ್ಥೆ ಇಲ್ಲ ಅಂತ ಹೇಳಿಕೊಳ್ತೇವೆ. ಹಾಗಿದ್ದಲ್ಲಿ ಆ ಧರ್ಮಕ್ಕೆ ಹೋದವರು ಜಾತಿ ಆಧಾರಿತ ಮೀಸಲಾತಿಯನ್ನ ಕೇಳುವುದು ತಾರ್ಕಿಕವಾಗಿ ತಪ್ಪು ಎಂಬುದು ನ್ಯಾಯಾಲಯದ ನಿಲುವಾಗಿದೆ. ಇನ್ನು ಮತಾಂತರಗೊಂಡ ಪೋಷಕರಿಗೆ ಹುಟ್ಟುವ ಮಕ್ಕಳು ಕೂಡ ಇನ್ನು ಮುಂದೆ SC ಮೀಸಲಾತಿಯನ್ನ ಪಡೆಯಲು ಅನರ್ಹರಾಗ್ತಾರೆ. ಇದು ಭವಿಷ್ಯದ ತಲೆಮಾರಿನ ಮೇಲೂ ಕೂಡ ದೊಡ್ಡ ಪ್ರಭಾವವನ್ನು ಬೀರಲಿದೆ. ಇನ್ನು ರಹಸ್ಯವಾಗಿ ಮತಾಂತರವನ್ನು ಹೊಂದಿ ದಾಖಲೆಗಳಲ್ಲಿ ಮಾತ್ರ ಹಿಂದೂ ಅಂತ ತೋರಿಸಿ ಸೌಲಭ್ಯವನ್ನು ಪಡಿತಾ ಇದ್ದವರಿಗೆ ಈ ತೀರ್ಪು ದೊಡ್ಡ ಒಂದು ಎಚ್ಚರಿಕೆ ಆಗಿದೆ. ಇನ್ನು ಮುಂದೆ ಅಂತಹ ಒಂದು ಜಾತಿ ಪ್ರಮಾಣ ಪತ್ರಗಳು ರದ್ದಾಗುವ ಸಾಧ್ಯತೆ ಇದೆ. ಇನ್ನು ದಲಿತ ಸಮುದಾಯದಲ್ಲೇ ಉಳಿದು ಹೋರಾಟವನ್ನು ಮಾಡ್ತಿರೋರಿಗೆ ಈ ತೀರ್ಪು ಒಂದು ನ್ಯಾಯವನ್ನು ಒದಗಿಸಿದೆ. ಮತಾಂತರಗೊಂಡವರನ್ನ ಆ ಸಮುದಾಯದ ಪಾಲಿನ ಮೀಸಲಾತಿಯನ್ನ ಕಿತ್ಕೊಳ್ತಾ ಇದ್ರು ಎಂಬ ಆಕ್ರೋಶಕ್ಕೆ ಇದೀಗ ಸಾಂವಿಧಾನಿಕ ಉತ್ತರ ಸಿಕ್ಕಂತಾಗಿದೆ.